ನಿನಗೂ ತೋರಿಸ್ಲ್ಯಾ ನಡಿ ಆಯ್ತು ನಡ್ರಿ ಭೂಮಿ ಗಾಳಿ ನೋಡಕತ್ತೀಯೇನು ಆರು ಗಾಳಿ ನೋಡಕತ್ತಿದಿ ಗಾಳಿ ಎಷ್ಟು ಬಿಟ್ಟದಮ್ಮ ಜೋರು ಬಿಟ್ಟದ ಆರು ಬಾಯಿಗೆ ಏನು ಇಟ್ಕೊಂಡಿದಿ ಏನಿಲ್ಲ ಚಿನ್ನದ ಬಾಯಿ ಅಂತ ತೆಗಿಯಮ್ಮ ನಿಂದು ಯೂನಿಫಾರ್ಮ್ದದು ಬೈತಾರ ಮಿಸ್ ಹಿಂಗೆಲ್ಲ ಮಾಡಬಾರ್ದು ನಿನ್ನ ಗುಡುಗಲ್ಲಿದ್ದಿಲ್ಲ ಹಾಂ ಆಟ ಹಿಡ್ಕೊಂಡು ನಿನ್ರು ಹಾಂ ಮಮ್ಮರಿ ಅದು ಆಕಿಂದು ಪ್ಯಾಂಟ್ ಇದ್ದದು ಮಮ್ಮರಿ ಅದು ಸ್ಕೂಲ್ ಯೂನಿಫಾರ್ಮ್ ಅದಲ್ಲ ಮಮ್ಮರಿ ಅದರದ್ದು ಮಮ್ಮರಿ ತಾ ಆರು ಕಿಲ್ಲೊಡಿಗೆ ಹಾಯ್ ಮೇಡಮ್ ಆರು ಹಾಯ್ ಭೂಮಿ ತಾಮ ತಾ ಆಡ್ತಮ್ಮ ತಾ ಇಟ್ಟು ಬಿಡಮ್ಮ ಯೂನಿಫಾರ್ಮ್ದು ಅದು ಬೈತಾರಲ್ಲ ಮಿಸ್ ನೀವು ಸ್ಕೂಲ್ನಾಗ ಕಳಿದ್ರಂದ್ರ 2 days ಚಿನ್ನುವ್ರ ತಾತ ಬಂದಿದ್ದಕ್ಕೆ ಅವಳು ತುಂಬ ಖುಷಿಯಾಗಿದ್ದಳು ಮತ್ತು ಸ್ಕೂಲಿಗೆ ಹೋಗುವಾಗ ಕೂಡ ಅವಳು ತಾತ ಕೂಡನೇ ಹೋಗಿದ್ದಳು. ಇವತ್ತು ನಾನು ತಿಂಡಿಗೆ ಅಂತ ರಾತ್ರಿ ಚಿತ್ರಾನ್ನ ಮಾಡ್ತಾಯಿದ್ದೆ. ಸೊ ಚಿತ್ರಾನ್ನ ಇಲ್ಲ ಪುಲಾವ್ ಅನ್ಬೋದು. ಅದಕ್ಕಾಗಿ ನಾನು ಈರುಳ್ಳಿ, ಕ್ಯಾರೆಟ್ ಮತ್ತಂದರೆ ಬೀನ್ಸ್, ಟೊಮೆಟೊ ಎಲ್ಲ ಕಟ್ ಮಾಡ್ಕೋತಾ ಇದ್ದೆ. ಚೆನ್ನಾಗಿ ಒಂದು ಟೇಸ್ಟಿಯಾಗಿ ಪುಲಾವ್ ರೆಸಿಪಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಖಂಡಿತ ಎಂಡ್ ತನಕ ನೋಡಿ, ಮತ್ತಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಏನಿದೆಲ್ಲ ಫ್ರೆಂಡ್ಸ್, ನಿಮಗೆ ಅರ್ಜೆಂಟ್ ಇದ್ದರೆ 2 minutes ಅಂದರೆ 15 minutesದಲ್ಲಿ ಆಗುತ್ತೆ. ಸಾರಿ. ಸೊ ಈ ಥರ ನೀವು ರೆಸಿಪಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ಕೂಡ ಮಕ್ಕಳು, ಮನೆಯವರು ಎಲ್ಲರೂ ಚೆನ್ನಾಗಿ ಉಣ್ತಾರೆ. ರೆಸಿಪಿ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿ ಎಲ್ಲ ನಾನು ಹೊಳ್ಕೊಂಡಿದ್ದೀನಿ. ಇವಾಗ ಏನಿದೆ ಅಂದರೆ ಟೊಮೆಟೊ ಹೊಳ್ಕೊತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಇಷ್ಟ ಇದ್ದಿದ್ದು ವೆಜಿಟೇಬಲ್ಸ್ ಹಾಕ್ಬೋದು, ಪನ್ನೀರ್ ಹಾಕ್ಬೋದು, ಗೋಡಂಬಿ ಹಾಕ್ಬೋದು, ಅದು ನಿಮಗಾಗಿ. ಬಟ್ ನಾನು ಇಲ್ಲಿ ಜಾಸ್ತಿ ಏನೂ ಹಾಕಲಿಲ್ಲ ಫ್ರೆಂಡ್ಸ್. ಜಸ್ಟ್ ಸಿಂಪಲ್ ಮತ್ತಂದರೆ ತುಂಬ ಟೇಸ್ಟಿಯಾಗಿ ಈ ರೆಸಿಪಿ ಮಾಡ್ತಾ ಇದ್ದೀನಿ. ನಿಮಗೆ ಅವೆಲ್ಲ ಇಷ್ಟ ಇದ್ದರೆ ನೀವು ಖಂಡಿತ ಹಾಕ್ಬೋದು. ನಾನು ಇಲ್ಲಿ ಬೀನ್ಸ್, ಬೀಟ್ರೂಟ್ ಮತ್ತಂದರೆ ಕ್ಯಾರೆಟ್, ಈರುಳ್ಳಿ, ಟೊಮೆಟೊ ಇಷ್ಟೇ ಹಾಕಿತ್ತು. ಇವಾಗ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಈರುಳ್ಳಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಸೊ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋದು ಅದು ಶೂಟ್ ಏನಿದೆ ಅಲ್ಲ ಫ್ರೆಂಡ್ಸ್, ಅದು ಹಾಕಿದ್ದೀನಿ. ಬಟ್ ಅದು ಕ್ಯಾನ್ಸಲ್ ಆಯಿತು, ಇಲ್ಲ ಶೂಟೇ ಆಗಲಿಲ್ಲ. ಸೊ ಅದಕ್ಕಾಗಿದ್ದು ಇಷ್ಟೇ ಉಳ್ಳಾಗಡ್ಡಿದು ಅಷ್ಟೇ, ಅಂದರೆ ಈರುಳ್ಳಿ ಎಣ್ಣೆಯಲ್ಲಿ ಬಿಟ್ಟುವಾಗೆ ಅಷ್ಟೇ ಬಂತು. ಸೊ ಸಾರಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಹೀಗೆ ಆಗೋದಿಲ್ಲ. ರೆಸಿಪಿ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಎಂಡ್ ತನಕ ವಿಡಿಯೋ ನೋಡಿ. ಮತ್ತಂದರೆ ಈ ಚಾನಲಲ್ಲಿ ಯಾರು ನೀವು ಇದ್ದೀರಾ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಮತ್ತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ಥರ ನಾನು ಡೈಲಿ ಲಾಗ್ಸ್, ಫ್ಯಾಷನ್ ಲಾಗ್ ಬರ್ತಾ ಇರ್ತವೆ. ಸೊ ನೀವು ಖಂಡಿತ ನನಗೆ ಹೇಳ್ಬೋದು, ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ. ನೀವು ಫ್ಯಾಮಿಲಿ, ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಬೋದು. ಇವಾಗ ಈರುಳ್ಳಿ ಏನಿದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ನಾನು ಅದರಲ್ಲಿ ಎಲ್ಲ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಚಿತ್ರಾನ್ನಗಾಗಿ ಮೋಸ್ಟ್ ಆಫ್ ನಾವು ಮೆಣಸಿಕಾಯಿ ಹಾಕ್ತಾರೆ, ಬಟ್ ನಾನು ಇಲ್ಲಿ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇಲ್ಲಿ 2 tablespoon ಅಷ್ಟು ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಖಾರ ಎಷ್ಟು ತಿಂತಾರೆ, ಸ್ಪೈಸಿ ಎಷ್ಟು ತಿಂತಾರೆ ಅದನ್ನು ನೋಡಿ ನೀವು ಸ್ಪೈಸಿ ಹಾಕ್ಬೋದು. ಇಲ್ಲ ಚೂರು ಅರಿಶಿಣ ಮತ್ತಂದರೆ ಮಸಾಲೆ ಅಂದರೆ ಮಸಾಲ ಹಾಕ್ಬೋದು. ಸೊ ಅದು ಇಲ್ಲಿ ನಾನು ಸಾಂಬಾರು ಮಸಾಲ ಪ್ಲಸ್ ಬಿರಿಯಾನಿ ಮಸಾಲ ಇವು ಎರಡೂ ಕೂಡ ಹಾಕಿದ್ದೀನಿ. ಚೂರು ಹಾಕಿದ್ದೀನಿ, ಯಾಕಂದರೆ ತುಂಬ ಟೇಸ್ಟಿಯಾಗಿ ಚಿತ್ರಾನ್ನ ಆಗುತ್ತೆ. ಚಿತ್ರಾನ್ನ ಅಂದರೆ ನಾವು ಪುಲಾವ್ ಕೂಡ ಅನ್ಬೋದು. ಸೊ ಈ ಥರ ನಾನು ಎಲ್ಲ ಚೆನ್ನಾಗಿ ಇದಕ್ಕೆ ಮಸಾಲೆಗಳು ಆಯಿಲಲ್ಲೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಈ ಥರ ಕಲಸ್ಕೋತಾ ಇದ್ದೀನಿ ಸ್ಪೂನ್ ಕೂಡ.
ಈ ಥರ ನೋಡಿ ಫ್ರೆಂಡ್ಸ್. ನಾನು ಇದು ಕುಕ್ಕರಲ್ಲಿ ಮಾಡ್ಬೋದು, ನೀವು ಕುಕ್ಕರಲ್ಲಿ ಮಾಡಿದ್ರೆ ಕೂಡ ಅಟ್ಲೀಸ್ಟು 10 ಮಿನಿಟ್ಸಲ್ಲೇ ಆಗೋದು. ಬಟ್ ನನಗೆ ಕ್ವಾಂಟಿಟಿ ಜಾಸ್ತಿ ಬೇಕಾಗಿತ್ತು, ಅದಕ್ಕಾಗಿ ನನ್ನ ಬಳಿ ಅಷ್ಟೊಂದು ದೊಡ್ಡ ಕುಕ್ಕರ್ ಇರಲಿಲ್ಲ ನಮ್ಮ ಮನೆಯಲ್ಲಿ. ಅದಕ್ಕಾಗಿ ನಾನು ಈ ಪಾತ್ರೆಯಲ್ಲೇ ಅಷ್ಟೇ ಮಾಡ್ತಾಯಿದ್ದೀನಿ. ನೀವು ಕುಕ್ಕರಲ್ಲಿ ಮಾಡ್ಬೋದು. ಇವಾಗ ನಾನು ಇಲ್ಲಿ ವೆಜಿಟೇಬಲ್ ಹಾಕ್ತಾಯಿದ್ದೀನಿ. ಇಲ್ಲಿ ಎಷ್ಟೊಂದು ನಾನು ಹೊಳ್ಕೊಂಡು ತೊಗೊಂಡಿದ್ದು ಎಲ್ಲ ವೆಜಿಟೇಬಲ್ ಇದರಲ್ಲಿ ನಾನು ಮಿಕ್ಸಪ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಮತ್ತಂದರೆ ಈ ಮಸಾಲೆಗಳು ಫ್ರೈ ಮಾಡ್ಕೋತಾ ಇದ್ದೀನಲ್ಲ, ಇದರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಟ್ರೈ ಮಾಡಿ ಮತ್ತು ಹೆಂಗಾಗಿತ್ತು ಅಂತ ಖಂಡಿತ ತಿಳಿಸಿ. ಇವಾಗ ಚೆನ್ನಾಗಿ ಆಯಿಲ್ ಕೂಡ ಬಿಡ್ತಾ ಇದೆ. 1-2 ಮಿನಿಟ್ ನಾನು ಅದಕ್ಕೆ ಬಿಟ್ಟಿದೆ. ಇವಾಗ ಈ ಅಕ್ಕಿ ಏನಿದೆಯಲ್ಲ ನಾನು ನೀರಲ್ಲಿ ಸ್ಮೋಕ್ ಮಾಡೋಕ್ಕೆ ಇಟ್ಟಿದೆ. ಇವಾಗ ಈ ಅಕ್ಕಿ ಚೆನ್ನಾಗಿ ನಾವು ತೊಳ್ಕೊಂಡು ಅದರಲ್ಲಿ ಹಾಕೋಣ ಫ್ರೆಂಡ್ಸ್. ಸೊ ಚೆನ್ನಾಗಿ ಅಕ್ಕಿ ತೊಳ್ಕೊಂಡು ಅದರಲ್ಲಿ ಹಾಕೋಣ. ನಾನು ನೀರೇನಿದೆಯಲ್ಲ ಫ್ರೆಂಡ್ಸ್, ಒಂದು ಕಪ್ ಅಕ್ಕಿ ಇದ್ದರೆ ನೀವು ಅದರಲ್ಲಿ ಆ ಕಪ್ಪಿನಲ್ಲೇ 2 ಕಪ್ ನೀರು ಹಾಕ್ಬೋದು. ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ನಿಮ್ಗೆ ಗೊತ್ತಿರುತ್ತೆ, ಜಾಸ್ತಿ ಉದುರಾಗಿದ್ದರೆ ಅವರು ಉಣೋದಿಲ್ಲ. ಅದಕ್ಕಾಗಿ ನಾನು ಅದರಲ್ಲಿ 1 ಕಪ್ ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀನಿ, ಅಂದರೆ ಚೆನ್ನಾಗಿ ಮೆತ್ತಗೂ ಮೃದುವಾಗಿ ಇರುತ್ತೆ ಅಂತ. ಅದರಲ್ಲಿ ನೀವು ತುಪ್ಪ ಮೊಸರು ಏನಾದರೂ ಕಲಿಸ್ಕೊಂಡು ಉಣ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ನಾನು ಅಕ್ಕಿ ಮತ್ತಂದರೆ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಇವಾಗ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಮೇಲೆ ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಫಾಣೆ ಕೊಡುವಾಗ ಉಪ್ಪು ಹಾಕ್ಕೊಳ್ಳೋದಿಲ್ಲ. ಅಂದರೆ ಎಲ್ಲ ಫಾಣೆ ಕೊಟ್ಟು ನಾವು ಮೇಗೆ ನೀರು ಹಾಕೋತೀವಲ್ಲ, ಅದಾದಮೇಲೆ ನಾನು ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಸೊ ನಾನು 2 ಗ್ಲಾಸ್ ಅಷ್ಟು ಮೇಲೆ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅನ್ನ ನಮಗೆ ಜಾಸ್ತಿಯಾಗಿ ಉದುರು ಹೋಗೋದಿಲ್ಲ. ಯಾಕಂದರೆ ಮನೆಯಲ್ಲಿ ಮಕ್ಕಳು ಇದ್ದಾರೆ, ಅವರಿಗೆ ಅಷ್ಟೊಂದು ಉದುರು ಇದ್ದರೆ ಚೆನ್ನಾಗಿ ಉಣೋದಿಲ್ಲ. ಸೊ ಮೆತ್ತಗಾಗಿ ಆದರೆ ಅಂದರೆ ಪೂರ್ತಿಯಾಗಿ ಮೆತ್ತಗಿರಲ್ಲ, ಬಸ್ಟ್ ಮೀಡಿಯಮ್ ಸೈಲಲ್ಲಿ ಮೆತ್ತಗಿರುತ್ತೆ. ಈ ಥರ ಚೆನ್ನಾಗಿ ಕುದ್ಕೋತಾ ಇದೆ ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ ಇವಾಗ ಅನ್ನ ಆಗಿದೆ. ನಾನು ಅದಕ್ಕೆ ಓಮ್ಗೊಯ್ಯಕ್ಕೆ ಇಟ್ಟಿದೆ. ಇವಾಗ ನೋಡಿ ಚೆಕ್ ಮಾಡ್ತಾ ಇದ್ದೀನಿ, ನೀರು ಕೂಡ ಇಲ್ಲ. ನೀವು ಪಾತ್ರೆಯಲ್ಲಿ ಮಾಡಿದ್ರೆ ಈ ಥರ ನೀವು ಚೆಕ್ ಮಾಡ್ಕೋಬೋದು. ಒಂದು ಚಮಚ ತೊಗೊಂಡು ನಾವು ಕೆಳಗಡೆ ತನಕ ನೋಡ್ಬೋದು. ಅಲ್ಲಿ ನೀರು ಇಲ್ಲಂದರೆ ನಿಮ್ಮ ಅನ್ನ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅಂದ್ಕೋಬೋದು. ತುಂಬ ಟೇಸ್ಟಿಯಾಗಿ ಘಮ ಸ್ಮೆಲ್ ಬರ್ತಾಯಿತ್ತು. 8 ಗಂಟೆ ಆಗಿತ್ತು. ಸೊ ಚಿನ್ನುಗೂ ಆರಿಗೂ ಕೂಡ ತುಂಬ ಹಸಿವಾಗಿತ್ತು. ಸೊ ಅವರಿಗೂ ಕೂಡ ನಾನು ಇವಾಗ ಅನ್ನ ಸರ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಅವರಿಗೆ ಉಣಿಸೇ ನಾವು ಊಟ ಮಾಡೋದು ಫ್ರೆಂಡ್ಸ್. ಅದಕ್ಕಾಗಿ ನೋಡಿ ಈ ಥರ ನಾನು ಅನ್ನ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನೋಡಿ ಈ ಥರ ಅವರಿಗೆ ಊಟ ಮಾಡಿಸ್ಬೇಕಂತ ನಾನು ಅವ್ರ ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಹೆಂಗೋ ಅನ್ನಿಸ್ತಂತ ನನಗೆ ಖಂಡಿತ ತಿಳಿಸಿ ಹೇಳಿ. ಸೊ ಈ ವಿಡಿಯೋಲ್ಲಿ ನೀವು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನನ್ನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ, ಈ ಲಾಗಲ್ಲಿ ನಿಮಗೆ ಯಾವುದು ಪಾರ್ಟ್ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಅದು ನನಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಸೊ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು.